In the calm of the countryside, a quiet revolution flows, drop by drop. At Akshaya Kalpa, milk isn't just produced, it's nurtured with care, purity, and purpose. This is where nature, science, and compassion come together to create organic dairy movement. ನನ್ನ ಹೆಸರು ಬಿಂದು ಅಂತ. ನಾನಿಲ್ಲಿ 8 ವರ್ಷದಿಂದ ಅಕ್ಷಯಕಲ್ಪದಲ್ಲಿ ವರ್ಕ್ ಮಾಡ್ತಿದ್ದೀನಿ. ನೀವೇನು ನೋಡ್ತಿದ್ದೀರಾ ಇದು ಬಂದು ಮಾಡೆಲ್ ಫಾರ್ಮ್ ಆಯಿತಾ. ನಮ್ಮ ಅಕ್ಷಯಕಲ್ಪ ರೈತರು ಏನಿದ್ದಾರೆ, ನೀವೇನು ಇಲ್ಲಿ ನೋಡ್ತಿದ್ದೀರಾ ಇದೇ ಥರ ಹಸುಗಳನ್ನು ಸಾಕಿದ್ದಾರೆ ಆಯಿತಾ. ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ ಹಸುಗಳನ್ನು ಫ್ರೀ ಬಿಟ್ಟಿದ್ದೀವಿ, ಸ್ಟ್ರೆಸ್ ಫ್ರೀನಲ್ಲಿದ್ದಾವೆ. ಯಾಕೆ ಅಂದರೆ ಹಸುಗಳನ್ನ ನಾವು ಫ್ರೀಯಾಗಿ ಬಿಟ್ಟಾಗ ಒಂದು ಆರೋಗ್ಯವಾಗಿರ್ತವೆ, ಒಂದು ಹಾಲು ಪ್ರೊಡಕ್ಷನ್ನು ಅಂದರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಆಯಿತಾ. ಯಾವತ್ತೂ ಹಸುಗಳನ್ನ ಟೈ ಮಾಡಬಾರ್ದು. ನೀವೇನು ನೋಡ್ತಿದ್ದೀರಾ ನಮ್ಮಲ್ಲಿ ಏನು ಅಂದರೆ 4 ರಿಂದ 5 ತಳಿಗಳನ್ನ ನಾವು ಸಾಕಿದ್ದೀವಿ. ನೀವೇನು ಈ ಥರ ವೈಟ್ ಕಲರ್ ನೋಡ್ತಿದ್ದೀರಾ ಇದು ಹಳ್ಳಿ ಕಾರು ಆಯಿತಾ, ಲೋಕಲ್ ಬ್ರೀಡ್ಸು ನಮ್ಮ ದೇಸಿ ತಳಿಗಳು. ಇವು ಅಷ್ಟೇ ಹಳ್ಳಿ ಕಾರ್ಸು ನಮ್ಮ ಲೋಕಲ್ ಬ್ರೀಡ್ಸು. ಒಂದು ಬ್ರೌನ್ ಕಲರ್ ಇದೆ ಅದು ಜೆರ್ಸಿ ಬ್ರೀಡು ಆಯಿತಾ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇದೆ ಅದು HF ಆಯಿತಾ, ಓಸ್ಟ್ರಿನ್ ಫ್ರಿಷಿಯನ್ ಅಂತ ಕರಿತೀವಿ. ಮತ್ತು ಒಂದು ಸಾಹಿವಾಲ್ ಇದೆ, ಒಂದು ಗಿರ್ ಇದೆ, ಅವೆರಡು ಬ್ರೀಡ್ಸ್ ಗುಜರಾತ್ ಬ್ರೀಡ್ ಆಯಿತಾ. ನಮ್ಮಲ್ಲಿ ಇಲ್ಲಿರೋವೆಲ್ಲ ಕ್ರಾಸ್ ಬ್ರೀಡು. ನಾವು ಪ್ಯೂರ್ ಬ್ರೀಡ್ಸ್ ಯಾವನ್ನೂ ಮೇಂಟೈನ್ ಮಾಡಿಲ್ಲ, ಏಕೆಂದರೆ ನಮ್ಮನ್ನು ಇಲ್ಲಿನ ವಾತಾವರಣಕ್ಕೆ ಪ್ಯೂರ್ ಬ್ರೀಡ್ಸ್ ಯಾವ ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ಎಲ್ಲ ಅನಿಮಲ್ಸು ನಾವು ಕ್ರಾಸ್ ಬ್ರೀಡ್ ಮೇಂಟೈನ್ ಮಾಡಿದ್ದೀವಿ. ನೀವು ಜೆರ್ಸಿ ಅಂತ ತೊಗೊಂಡ್ರೆ ಪರ್ ಡೇ ಪ್ರೊಡಕ್ಷನ್ ಬಂದು 15 to 20 ಲೀಟರ್ಸ್ ಇರುತ್ತೆ. ಮತ್ತು HF ಅಂತ ತೊಗೊಂಡ್ರೆ 25 to 30 ಲೀಟರ್ಸ್ ಪರ್ ಡೇ ಪ್ರೊಡಕ್ಷನ್ ಇರುತ್ತೆ. ಲೋಕಲ್ ಬ್ರೀಡ್ಸ್ ಅಂತ ತೊಗೊಂಡ್ರೆ 5 to 6 ಲೀಟರ್ಸ್ ಪರ್ ಡೇ ಪ್ರೊಡಕ್ಷನ್ ಇರುತ್ತೆ. ಬಟ್ ಕನ್ವೆನ್ಷಿಯಲ್ ಫಾರ್ಮ್ ಅಂತ ತೊಗೊಂಡ್ರೆ ಹಳ್ಳಿ ಕಾರ್ ಅಂತ ನಾನೇನು ಹೇಳಿದೆ ಅದ್ರ ಪ್ರೊಡಕ್ಷನು 1 ಲೀಟರ್ಸ್ ಆರ್ 2 ಲೀಟರ್ಸ್ ಅಷ್ಟೇ ಇರುತ್ತೆ ಪರ್ ಡೇ ಪ್ರೊಡಕ್ಷನ್. ಇದನ್ನೇನು ನೋಡ್ತಿದ್ರೆ ಇದು ಅನಿಮಲ್ ಫುಡ್ಡು, ನಾವು ಹಾಕುವಂತಹ ಫುಡ್ಡು. ಇದನ್ನು TMR ಅಂತ ಕರಿತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ನಾವು ಯಾಕೆ ಈ ಥರ ಅಂದರೆ ಇದು ಸಮತೋಲನ ಆಹಾರ ಅಲ್ವಾ. ನಾವು ಯಾಕೆ ಈ ಥರ TMR ಕೊಡಬೇಕು ಹಸುಗೆ ಅಂತ ತೊಗೊಳೋದಾದರೆ, ಒಂದು ಸೆಲೆಕ್ಟಿವ್ ಫೀಡಿಂಗ್ ಇರಲ್ಲ. ನಾವು ಏನು ಪ್ರೋಟೀನ್ಸ್ ಕೊಟ್ಟಿರ್ತೀವಿ ಅಷ್ಟು ಪ್ರೋಟೀನ್ಸ್ ಆ ಹಸು ತಿನ್ನಬೇಕು ಆಯಿತಾ. ಅದಕ್ಕೋಸ್ಕರ ನಾವು ಈ ಥರ TMR ಅಂತ ಕೊಡ್ತೀವಿ ಹಸುಗೆ. ನಾವು ಒಂದೇ ಸಲ ಫೀಡ್ ಮಾಡೋದು, ಬೆಳಗ್ಗೆ ಒಂದು ಸಲ ಫೀಡ್ ಮಾಡಿದ್ರೆ ನಾಳೆ ಬೆಳಗ್ಗೆನೇ ಫೀಡ್ ಮಾಡೋದು. ಆ ಹಸುಗೆ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿ ಫೀಡ್ ಮಾಡಿರ್ತೀವಿ. ಒಂದು ದಿನಕ್ಕೆ ನಾವು ಒಂದೇ ಸಲ ಫೀಡ್ ಮಾಡ್ತೀವಿ ಆಯಿತಾ. ಈಗ ನೀವೇನು ನೋಡ್ತಿದ್ದೀರಾ ಇದನ್ನು ಯೆಲ್ಲೋ ಕಲರ್ ಏನು ನೋಡ್ತಿದ್ದೆ ಇದನ್ನು ಸೈಲೇಜ್ ಅಂತ ಕರಿತೀವಿ, ರಸಮೇವು ಅಂತ ಆಯಿತಾ. ಇದನ್ನು ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತಂದರೆ 1 ಇಂಚು 2 ಇಂಚು ಚಾಫ್ ಮಾಡ್ತೀವಿ. ಮೇಯ್ಸ್ ಫಾಡರ್ ಬರುತ್ತೆ, ಆ ಮೇಯ್ಸ್ ಫಾಡರ್ನ ನಾವು ನಮ್ಮದೇ ಚಾಫ್ ಕಟರ್ ಇದೆ ಅದರಲ್ಲಿ ನಾವು ಚಾಫ್ ಮಾಡ್ತೀವಿ. ಚಾಫ್ ಮಾಡಿ ಕಾಂಪ್ಯಾಕ್ಟ್ ಮಾಡ್ತೀವಿ. ಕಾಂಪ್ಯಾಕ್ಟ್ ಮಾಡಾದಮೇಲೆ ಅದನ್ನು ನಾವು ಕ್ಲೋಸ್ ಮಾಡ್ತೀವಿ, ಟಾರ್ಪಲ್ ಹಾಕಿ ಕ್ಲೋಸ್ ಮಾಡಿರ್ತೀವಿ. ಅಪ್ ಟು 45 ಡೇಸ್ವರೆಗೂ ನಾವು ಅದನ್ನು ಓಪನ್ ಮಾಡಲ್ಲ ಆಯಿತಾ. ನೆಕ್ಸ್ಟ್ ಅದು ಫರ್ಮೆಂಟೆಡ್ ಆಗಿರುತ್ತೆ, ಅಂದರೆ ಕೊಳೆಯಲ್ಲ, ಕಳ್ತಿರುತ್ತೆ ಆಯಿತಾ. ಆ ಫುಡ್ನ ನಾವು ಸೈಲೇಜ್ನ ಹಸುಗಳಿಗೆ ವರ್ಷ ಪೂರ್ತಿ ಯೂಸ್ ಮಾಡ್ತೀವಿ ಆಯಿತಾ. ಮತ್ತು ನೀವೇನು ಗ್ರೀನ್ ಕಲರ್ ನೋಡ್ತಿದ್ದೀರಾ ಇದನ್ನು ಗ್ರೀನ್ ಫಾಡರು. ಈಗ ನಮ್ಮ ತೋಟದಲ್ಲೆಲ್ಲ ನಾವೇನು ಬೆಳೆದಿರ್ತೀವಿ, ಈಗ ಸೂಪರ್ ನೇಪಿಯರು, ಬಾಜ್ರಾ ನೇಪಿಯರು ಅಂದರೆ BNH 10 ಬರುತ್ತೆ, BNH 11 ಬರುತ್ತೆ, BNH 14 ಬರುತ್ತೆ. ಅದನ್ನೆಲ್ಲ ನಾವು ಗ್ರೀನ್ ಫಾಡರಾಗಿ ಯೂಸ್ ಮಾಡ್ತೀವಿ. ಮತ್ತು ನೀವು ಯೆಲ್ಲೋ ಕಲರ್ ನನ್ನ ಕೈಯಲ್ಲಿ ನೋಡ್ತಿದ್ದೀರಾ ಇದನ್ನು ಪ್ರೋಮಿನ್ ಪ್ಲಸ್ ಅಂತ ಕರಿತೀವಿ. ಪ್ರೋಟೀನ್ಸ್ ಪ್ಲಸ್ ಮಿನರಲ್ಸ್ ಎರಡೂ ಇರುತ್ತೆ. ಮಸ್ಟರ್ಡ್ ಡಿಯಲ್ ಕೇಕ್ ಅಂದರೆ ಸಾಸಿವೆ ಹಿಂಡಿ ಯೂಸ್ ಮಾಡ್ತೀವಿ. ಪ್ಲಸ್ ಕೊಪ್ರಾ ಕೇಕು, ಕೊಬ್ಬರಿ ಹಿಂಡಿ ಅದನ್ನು ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ನಾವು ಯಾವುದೇ ತರಹ ಕೆಮಿಕಲ್ನ ಯೂಸ್ ಮಾಡಲ್ಲ.
ನಮಸ್ತೆ, ನನ್ನ ಹೆಸರು ನಿಖಿಲ್. ಇದು ನಮ್ಮದು ಮಿಲ್ಕಿಂಗ್ ಏರಿಯಾ. ಸೊ ನಾವು ಯೂಸ್ ಮಾಡ್ತಾ ಇರೋದು ಮಷಿನ್ ಮಿಲ್ಕಿಂಗ್. ನಮ್ಮ ಅಕ್ಷಯ ಕಲ್ಪದಲ್ಲಿ ಹ್ಯಾಂಡ್ ಮಿಲ್ಕಿಂಗ್ ಇಲ್ಲ. ಸೊ ಫಸ್ಟ್ ಏನು ಮಾಡ್ತೀವಿ, ನಾವು ಹಸುಗಳನ್ನು ಅಲ್ಲಿಂದ ತೊಗೊಂಬಂದು ಇಲ್ಲಿ ನಿಲ್ಲಿಸ್ಕೊಂಡು ಅದಾದ ನಂತರ ನಾವೇನು ಮಾಡ್ತೀವಿ, ಮಿಲ್ಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟು ಪ್ರೋಸೆಸ್ ಏನು ಅಂದರೆ, ನಾವು ಹಸುಗಳನ್ನ ಹಡ್ಡರ್ನ ವಾಶ್ ಮಾಡೋದು. ಕೆಚ್ಚಲನ್ನ ನಾರ್ಮಲ್ ನೀರಿಂದ ವಾಶ್ ಮಾಡಿ ಅದಾದ ನಂತರ ಎಲ್ಲ ಹಸುಗಳಿಗೂ ನಮ್ಮದೇ ಆದಂಥ ಟವಲ್ಸ್ ಇದೆ. ಆ ಟವಲ್ ಮುಖಾಂತರ ಆ ಕೆಚ್ಚಲನ್ನು ವೈಪ್ ಮಾಡ್ತೀವಿ. ಅದಾದ ನಂತರ ಕೈಯಲ್ಲಿ ಹಾಲನ್ನ ಕರಿತೀವಿ. ಏನಕ್ಕೆ ಅಂದರೆ, ಹಸುವಿನ ಕೆಚ್ಚಲಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿತ್ತು ಅಂದರೆ ಅದೇನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಹಾಲು ಕರಿತಿದ್ದಂಗೆ ಅದರಲ್ಲಿ ಏನಾದರೂ ಕ್ಲಾಟ್ಸ್ ಇತ್ತು, ಇಲ್ಲ ನೀರು ಶೇಪಲ್ಲಿ ಬರ್ತಾಯಿತ್ತು ಅಂದರೆ ಆ ಹಸುವನ್ನು ನಾವೇನು ಮಾಡ್ತೀವಿ, ಬಕೆಟ್ ಮಿಲ್ಕರಿಂದ ಯೂಸ್ ಮಾಡಿ ಸಪ್ರೇಟ್ ಮಾಡ್ತೀವಿ. ಸೊ ಎಲ್ಲ ಹಸುದು ಚೆಕ್ ಆದ ನಂತರ ನಾವು ಒಂದು ಗ್ರೀನ್ ಕಲರ್ ಸೊಲ್ಯೂಷನ್ ಅಂತೀವಿ, ವಿ ಡಿಪ್ ಸೊಲ್ಯೂಷನ್ ಅಂತೀವಿ. ಆ ವಿ ಡಿಪ್ ಸೊಲ್ಯೂಷನ್ನ ಬಿಫೋರ್ ಮಿಲ್ಕಿಂಗ್ ಅರ್ಧ ಟೀತ್ಗೆ, ಆಫ್ಟರ್ ಮಿಲ್ಕಿಂಗು ಫುಲ್ ಟೀತ್ಗೆ ನಾವೇನು ಮಾಡ್ತೀವಿ, ಡಿಪ್ ಮಾಡ್ತೀವಿ. ಆ ಥರ ಡಿಪ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳ ಕಂಟಾಮಿನೇಷನ್ ಹಸುಗಳಿಗೆ ಕೆಚ್ಚಲುಬಾವು ಆಗೋದನ್ನೆಲ್ಲ ನಾವು ತಡಿಬೋದು. ಸೊ ಆ ವಿ ಡಿಪ್ ಸೊಲ್ಯೂಷನ್ ಏನಿರುತ್ತೆ ಅಂದರೆ ಲ್ಯಾಕ್ಟಿಕ್ ಆಸಿಡ್ ಮತ್ತು ಗ್ಲಿಸರಿನ್ ಇರುತ್ತೆ. ಲ್ಯಾಕ್ಟಿಕ್ ಆಸಿಡ್ ಬಂದು ಇರುವಂಥ ಬ್ಯಾಕ್ಟೀರಿಯಾಗಳು ಕೆಚ್ಚಲಲ್ಲಿ ಏನಂತ ಬ್ಯಾಕ್ಟೀರಿಯಾ ಮೇಲೆ ಇರುತ್ತೆ ಅದನ್ನೆಲ್ಲ ಕೊಲ್ಲುತ್ತೆ. ಮತ್ತು ಗ್ಲಿಸರಿನ್ ಆಗಿ ಮಾಯಿಶ್ಚರ್ ಆಗಿ, ಮೀನ್ಸ್ ಹಳೆ ಕಾಲದಲ್ಲಿ ನಾವು ಯಾವ ರೀತಿ ಹಾಲು ಕರಿಯೋ ಮೂಮೆಂಟಲ್ಲಿ ನಾವು ಎಣ್ಣೆ ಎಲ್ಲ ಹಚ್ಚಿ ಹಾಲು ಕರಿತಾ ಇದ್ದು ಸ್ಮೂತ್ನೆಸ್ ಪರ್ಪಸ್ಗೋಸ್ಕರ ಅದನ್ನ ಗ್ಲಿಸರಿನ್ ಆಗಿ ಯೂಸ್ ಮಾಡ್ತೀವಿ. ಸೊ ಕಂಪ್ಲೀಟ್ ಪ್ರೋಸೆಸ್ ಬಂದು ನಮ್ಮದು 10 to 15 ಮಿನಿಟ್ಸ್ ಆಗುತ್ತೆ, ವಾಷಿಂಗ್ ಹಿಡಿದು ಮಿಲ್ಕಿಂಗ್ವರೆಗೂ. ಸೊ ನಾವೇನು ಮಾಡ್ತಿದ್ದೀವಿ, ಮಿಷಿನ್ ಮಿಲ್ಕಿಂಗ್ ಯೂಸ್ ಮಾಡೋದ್ರಿಂದ ಹಸುಗಳಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಯಾಕೆಂದರೆ ಕರು ಏನು ಹಾಲು ಕುಡಿಯುತ್ತೆ ಅದಕ್ಕಿಂತ ಕಮ್ಮಿ ಪ್ರೆಷರಲ್ಲಿ ಇಟ್ಟು ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಅರೌಂಡ್ 370 mmHg ಪ್ರೆಷರ್ನ ನಾವು ಮೇಂಟೈನ್ನ ಮಾಡಿರ್ತೀವಿ. ಸೊ ಆಫ್ಟರ್ ದಟ್ ಮಿಲ್ಕಿಂಗ್ ಎಲ್ಲ ಆಯಿತು ಅಂದರೆ ಇದು ಬಂದು ಕ್ವಾಂಟಿಟಿ ರೀಡರ್ ಅಂತ ಹೇಳ್ತೀವಿ. ಈ ಕ್ವಾಂಟಿಟಿ ರೀಡರಲ್ಲಿ ನಾವೇನು ಮಾಡ್ತೀವಿ, ಮಿಲ್ಕ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಹಸು ಎಷ್ಟು ಹಾಲು ಕೊಡ್ತು ಅನ್ನೋದನ್ನ ನಾವೇನು ಮಾಡ್ತೀವಿ, ಅದನ್ನ ವೇ ಮಾಡಿ ತೂಕ ಮಾಡ್ತೀವಿ. ಆಫ್ಟರ್ ಎಲ್ಲ ಮಿಲ್ಕ್ ಆದಮೇಲೆ ಅಲ್ಲಿ ಕಂಟೈನಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಫಸ್ಟು ಟೆಸ್ಟ್ ಕಂಡಕ್ಟ್ ಮಾಡ್ಕೋತೀವಿ. 7 ಥರ ಟೆಸ್ಟ್ ಕಂಡಕ್ಟ್ ಮಾಡಿದ ನಂತರ ನಾವು BMCಗೆ ಹೋಗಿ ಮಿಲ್ಕ್ನ ಚಿಲ್ ಮಾಡ್ತೀವಿ.